ಕಟಕ ರಾಶಿಯವರೇ, ನೀವು ಅತ್ಯಂತ ಸಂವೇದನಾಶೀಲ ಮತ್ತು ಭಾವನಾತ್ಮಕವಾಗಿ ಗಟ್ಟಿಯಾದ ವ್ಯಕ್ತಿತ್ವ ಹೊಂದಿರುವವರು. ನಿಮ್ಮ ಶಕ್ತಿ ಹೊರಗಿನಿಂದ ಕಾಣಿಸಿಕೊಳ್ಳುವುದಿಲ್ಲ, ಆದರೆ ಒಳಗಿನಿಂದ ನೀವು ಬಹಳ ಬಲಿಷ್ಠರು. ನಿಮ್ಮ ಮನಸ್ಸು ಚಂದ್ರನಂತೆ ಸದಾ ಚಲನೆಯಲ್ಲಿರುತ್ತದೆ. ಕೆಲವೊಮ್ಮೆ ಶಾಂತವಾಗಿರುತ್ತದೆ, ಕೆಲವೊಮ್ಮೆ ಅಶಾಂತವಾಗುತ್ತದೆ, ಆದರೆ ಈ ಚಲನೆಯಲ್ಲೇ ನಿಮ್ಮ ಜೀವನದ ಸೌಂದರ್ಯ ಅಡಗಿದೆ. 2026ನೇ ವರ್ಷ ಕಟಕ ರಾಶಿಯವರಿಗೆ ಭಾವನಾತ್ಮಕವಾಗಿ ಮಹತ್ವದ ವರ್ಷ. ಈ ವರ್ಷ ನೀವು ಇತರರಿಗಾಗಿ ಬದುಕುತ್ತಿದ್ದೇನೆ ಎಂಬ ಭಾವನೆಗಿಂತ ನಾನು ನನ್ನಿಗಾಗಿ ಏನು ಮಾಡುತ್ತಿದ್ದೇನೆ ಎಂಬ ಪ್ರಶ್ನೆ ನಿಮ್ಮೊಳಗೆ ಮೂಡುತ್ತದೆ. ಇದು ಸ್ವಾರ್ಥವಲ್ಲ, ಇದು ಸ್ವಯಂ ಅರಿವಿನ ಆರಂಭ. ವರ್ಷದ ಆರಂಭದಲ್ಲಿ ಚಂದ್ರನ ಪ್ರಭಾವದಿಂದ ನಿಮ್ಮ ಮನಸ್ಸು ಸ್ವಲ್ಪ ಅಸ್ಥಿರವಾಗಿರಬಹುದು. ಸಣ್ಣ ವಿಷಯಗಳಿಗೂ ಹೆಚ್ಚು ಸ್ಪಂದಿಸುವ ಸಾಧ್ಯತೆಯಿದೆ. ಇತರರು ಹೇಳಿದ ಮಾತುಗಳು ನಿಮ್ಮ ಮನಸ್ಸನ್ನು ಆಳವಾಗಿ ತಟ್ಟಬಹುದು. ಆದರೆ ಇದನ್ನು ದುರ್ಬಲತೆ ಎಂದು ಭಾವಿಸಬೇಡಿ, ಇದು ನಿಮ್ಮ ಸಂವೇದನೆಯ ಶಕ್ತಿ. ಜನವರಿ ಮತ್ತು ಫೆಬ್ರವರಿ ತಿಂಗಳಲ್ಲಿ ಕುಟುಂಬ ಸಂಬಂಧಗಳು ನಿಮ್ಮ ಜೀವನದ ಕೇಂದ್ರವಾಗಿರುತ್ತವೆ. ಮನೆಯ ಜವಾಬ್ದಾರಿಗಳು ಹೆಚ್ಚಾಗಬಹುದು. ಹಿರಿಯರ ಆರೋಗ್ಯ ಅಥವಾ ಮನೆಯ ನಿರ್ಣಯಗಳಲ್ಲಿ ನಿಮ್ಮ ಪಾತ್ರ ಪ್ರಮುಖವಾಗುತ್ತದೆ. ಕೆಲವೊಮ್ಮೆ ನಿಮ್ಮ ಆಸೆಗಳನ್ನು ಬದಿಗಿಟ್ಟು ಇತರರ ಅಗತ್ಯಗಳನ್ನು ಮುಂದಿಟ್ಟುಕೊಳ್ಳಬೇಕಾಗಬಹುದು. ಇದರಿಂದ ಮನಸ್ಸಿನಲ್ಲಿ ಸ್ವಲ್ಪ ಬೇಸರ ಮೂಡಬಹುದು. ಈ ಸಮಯದಲ್ಲಿ ನಿಮ್ಮ ಭಾವನೆಗಳನ್ನು ಒಳಗೊಳಗೆ ಇಟ್ಟುಕೊಳ್ಳಬೇಡಿ. ವಿಶ್ವಾಸಾರ್ಹ ವ್ಯಕ್ತಿಯೊಂದಿಗೆ ಮಾತನಾಡುವುದು ನಿಮಗೆ ಹಗುರವಾಗಲು ಸಹಾಯ ಮಾಡುತ್ತದೆ. ಕಟಕ ರಾಶಿಯವರು ಎಲ್ಲವನ್ನೂ ಸಹಿಸಿಕೊಂಡು ಮೌನವಾಗಿರುತ್ತಾರೆ. ಆದರೆ 2026ರಲ್ಲಿ ಈ ಮೌನ ನಿಮ್ಮ ಮೇಲೆ ಭಾರವಾಗಬಹುದು. ಆರೋಗ್ಯದ ವಿಷಯದಲ್ಲಿ ವರ್ಷದ ಆರಂಭದಲ್ಲಿ ಜಾಗ್ರತೆ ಅಗತ್ಯ. ವಿಶೇಷವಾಗಿ ಹೊಟ್ಟೆ ಜೀರ್ಣಕ್ರಿಯೆ ಮತ್ತು ನಿದ್ರೆಗೆ ಸಂಬಂಧಿಸಿದ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ಮನಸ್ಸಿನ ಒತ್ತಡ ದೇಹದ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಹೆಚ್ಚು. ಸಮಯಕ್ಕೆ ಊಟ ಮತ್ತು ಸಮರ್ಪಕ ವಿಶ್ರಾಂತಿ ಅತ್ಯಂತ ಮುಖ್ಯ. ಹಣಕಾಸಿನ ವಿಷಯದಲ್ಲಿ ಮೊದಲ ಭಾಗ ಸ್ವಲ್ಪ ಎಚ್ಚರಿಕೆಯ ಕಾಲ. ಹಣ ಬರುತ್ತದೆ, ಆದರೆ ಅದು ಮನೆಯ ಅಗತ್ಯಗಳಿಗೆ ಹೆಚ್ಚು ಖರ್ಚಾಗುತ್ತದೆ. ಉಳಿತಾಯ ಕಡಿಮೆಯಾಗಬಹುದು, ಇದರಿಂದ ಆತಂಕ ಪಡಬೇಡಿ. ಇದು ತಾತ್ಕಾಲಿಕ ಸ್ಥಿತಿ, ನಿಮ್ಮ ಆರ್ಥಿಕ ಸ್ಥಿತಿ ಸಂಪೂರ್ಣವಾಗಿ ಕುಸಿಯುವುದಿಲ್ಲ. ಉದ್ಯೋಗದಲ್ಲಿರುವ ಕಟಕ ರಾಶಿಯವರಿಗೆ ಕೆಲಸದ ಒತ್ತಡ ಹೆಚ್ಚಾಗುವ ಸಾಧ್ಯತೆಯಿದೆ. ನಿಮ್ಮ ಮೇಲೆ ಹೆಚ್ಚು ನಿರೀಕ್ಷೆಗಳು ಇರುತ್ತವೆ. ನೀವು ಎಲ್ಲವನ್ನೂ ಸರಿಯಾಗಿ ಮಾಡಬೇಕು ಎಂಬ ಒತ್ತಡ ನಿಮ್ಮನ್ನು ದಣಿಸಬಹುದು. ಆದರೆ ನಿಮ್ಮ ಶ್ರಮವನ್ನು ನಿರ್ಲಕ್ಷ್ಯ ಮಾಡುವುದಿಲ್ಲ. ಸಮಯ ಬಂದಾಗ ಅದಕ್ಕೆ ಮೌಲ್ಯ ಸಿಗುತ್ತದೆ. ಈ ಸಮಯದಲ್ಲಿ ನಿಮ್ಮ ಕೆಲಸದ ಬಗ್ಗೆ ಅನುಮಾನಗಳು ಮೂಡಬಹುದು. ನಾನು ಸರಿಯಾದ ಕ್ಷೇತ್ರದಲ್ಲಿದ್ದೇನೆನಾ ಎಂಬ ಪ್ರಶ್ನೆ ಮನಸ್ಸಿಗೆ ಬರಬಹುದು. ಇದು ಸಹಜ. ತಕ್ಷಣ ನಿರ್ಧಾರ ಬದಲಾಯಿಸುವ ಆತುರ ಮಾಡಬೇಡಿ. ಈ ಪ್ರಶ್ನೆಗಳು ನಿಮ್ಮನ್ನು ಹೊಸ ದಾರಿಯತ್ತ ತಯಾರಿಸುವ ಭಾಗವಾಗಿವೆ. ವ್ಯಾಪಾರಿಗಳಿಗೆ ವರ್ಷದ ಮೊದಲ ಭಾಗ ಸ್ಥಿರವಾಗಿರುತ್ತದೆ. ದೊಡ್ಡ ಲಾಭವೂ ಇಲ್ಲ, ದೊಡ್ಡ ನಷ್ಟವೂ ಇಲ್ಲ, ಆದರೆ ಹಣದ ಹರಿವಿನಲ್ಲಿ ಅಸ್ಥಿರತೆ ಕಾಣಿಸಬಹುದು. ಗ್ರಾಹಕರ ನಂಬಿಕೆ ಉಳಿಸಿಕೊಳ್ಳುವುದು ಈ ಸಮಯದಲ್ಲಿ ಬಹಳ ಮುಖ್ಯ. ಸಂಬಂಧಗಳೇ ನಿಮ್ಮ ಬಲ. ಸಂಬಂಧಗಳ ವಿಷಯದಲ್ಲಿ 2026ರ ಆರಂಭ ಕಟಕ ರಾಶಿಯವರಿಗೆ ಭಾವನಾತ್ಮಕ ಪರೀಕ್ಷೆಯ ಕಾಲ. ನಿಮ್ಮ ಪ್ರೀತಿ ಮತ್ತು ಕಾಳಜಿಯನ್ನು ಇತರರು ಸಹಜವಾಗಿ ಸ್ವೀಕರಿಸುತ್ತಾರೆ ಎಂಬ ನಿರೀಕ್ಷೆ ಇಡಬೇಡಿ. ಕೆಲವೊಮ್ಮೆ ನೀವು ಕೊಡುವಷ್ಟು ಹಿಂದಿರುಗಿ ಸಿಗದಂತೆ ಅನಿಸಬಹುದು. ಇದರಿಂದ ನೋವು ಉಂಟಾಗಬಹುದು. ವಿವಾಹಿತರಿಗೆ ದಾಂಪತ್ಯ ಜೀವನದಲ್ಲಿ ಸಂವಹನದ ಅಗತ್ಯ ಹೆಚ್ಚಾಗುತ್ತದೆ. ನಿಮ್ಮ ಮನಸ್ಸಿನ ಮಾತುಗಳನ್ನು ಸ್ಪಷ್ಟವಾಗಿ ಹೇಳದಿದ್ದರೆ ಅಂತರ ಉಂಟಾಗಬಹುದು. ಮೌನವೇ ಪರಿಹಾರ ಎಂದು ಭಾವಿಸಬೇಡಿ. ಸೌಮ್ಯವಾಗಿ ಮಾತನಾಡುವುದು ಸಮಸ್ಯೆಗಳನ್ನು ಕಡಿಮೆ ಮಾಡುತ್ತದೆ. ಅವಿವಾಹಿತ ಕಟಕ ರಾಶಿಯವರಿಗೆ ಈ ಸಮಯದಲ್ಲಿ ಸಂಬಂಧಗಳ ಬಗ್ಗೆ ಗೊಂದಲ ಇರಬಹುದು. ಭಾವನೆ ಮತ್ತು ಬುದ್ಧಿಯ ನಡುವೆ ಸಂಘರ್ಷ ಉಂಟಾಗಬಹುದು. ಯಾರನ್ನಾದರೂ ಇಷ್ಟಪಡುತ್ತೀರಾ ಎಂಬುದಕ್ಕಿಂತ ಅವರು ನಿಮಗೆ ಭದ್ರತೆ ಮತ್ತು ಗೌರವ ನೀಡುತ್ತಾರಾ ಎಂಬುದನ್ನು ಗಮನಿಸಿ. ಕಟಕ ರಾಶಿಯ ಮಹಿಳೆಯರಿಗೆ 2026ರ ಆರಂಭದಲ್ಲಿ ಭಾವನಾತ್ಮಕ ದಣಿವು ಕಾಣಿಸಿಕೊಳ್ಳಬಹುದು. ಎಲ್ಲರ ಜವಾಬ್ದಾರಿಯನ್ನು ಹೊತ್ತುಕೊಂಡು ನೀವು ನಿಮ್ಮನ್ನು ಮರೆತಂತೆ ಅನಿಸಬಹುದು. ಈ ಸಮಯದಲ್ಲಿ ಸ್ವಲ್ಪ ಸ್ವಂತ ಸಮಯ ತೆಗೆದುಕೊಳ್ಳುವುದು ಅಗತ್ಯ. ಇದು ತಪ್ಪಲ್ಲ, ಇದು ಅವಶ್ಯಕ. ಆಧ್ಯಾತ್ಮದ ಕಡೆ ನಿಮ್ಮ ಆಸಕ್ತಿ ನಿಧಾನವಾಗಿ ಹೆಚ್ಚಾಗುತ್ತದೆ. ಶಾಂತ ಸಂಗೀತ, ಧ್ಯಾನ ಅಥವಾ ಪ್ರಕೃತಿಯ ಸಂಪರ್ಕ ನಿಮ್ಮ ಮನಸ್ಸಿಗೆ ನೆಮ್ಮದಿ ನೀಡುತ್ತದೆ. ನೀವು ಒಳಗಿನಿಂದ ಬಲಿಷ್ಠರಾಗಲು ಇದು ಸಹಾಯ ಮಾಡುತ್ತದೆ. 2026ರ ಮೊದಲ ಭಾಗ ಕಟಕ ರಾಶಿಯವರಿಗೆ ಭಾವನೆಗಳನ್ನು ಅರ್ಥಮಾಡಿಕೊಳ್ಳುವ ಹಂತ. ಇದು ಕಷ್ಟದಂತಿರಬಹುದು, ಆದರೆ ಈ ಹಂತ ದಾಟಿದ ನಂತರ ನೀವು ಇನ್ನಷ್ಟು ದೃಢವಾಗಿ ಬದುಕಲು ಆರಂಭಿಸುತ್ತೀರಿ. ಇದು ಅಂತ್ಯವಲ್ಲ, ಇದು ರೂಪಾಂತರದ ಆರಂಭ. 2026ರ ಮಧ್ಯಭಾಗಕ್ಕೆ ಕಾಲಿಟ್ಟಾಗ ಕಟಕ ರಾಶಿಯವರ ಜೀವನದಲ್ಲಿ ನಿಧಾನವಾದ ಆದರೆ ಸ್ಪಷ್ಟವಾದ ಬದಲಾವಣೆಗಳು ಕಾಣಿಸಿಕೊಳ್ಳುತ್ತವೆ. ಮೊದಲ ಭಾಗದಲ್ಲಿ ನೀವು ಅನುಭವಿಸಿದ ಭಾವನಾತ್ಮಕ ಗೊಂದಲಗಳು ಈಗ ನಿಮಗೆ ಪಾಠಗಳಾಗಿ ರೂಪುಗೊಳ್ಳುತ್ತವೆ. ನೀವು ಎಲ್ಲವನ್ನೂ ಹೃದಯಕ್ಕೆ ಹಚ್ಚಿಕೊಳ್ಳಬೇಕಾಗಿಲ್ಲ ಎಂಬ ಸತ್ಯವನ್ನು ನಿಧಾನವಾಗಿ ಕಲಿಯುತ್ತೀರಿ. ಇದುವೇ ನಿಮ್ಮ ಆಂತರಿಕ ಬೆಳವಣಿಗೆಯ ಆರಂಭ.
ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳುಗಳಲ್ಲಿ ನಿಮ್ಮ ಆತ್ಮವಿಶ್ವಾಸ ನಿಧಾನವಾಗಿ ಹೆಚ್ಚಾಗುತ್ತದೆ. ಹಿಂದೆ ನೀವು ಭಯದಿಂದ ಮುಂದೂಡಿದ್ದ ಕೆಲವು ನಿರ್ಧಾರಗಳನ್ನು ಈಗ ಗಂಭೀರವಾಗಿ ಆಲೋಚಿಸಲು ಆರಂಭಿಸುತ್ತೀರಿ. ಇದು ಉದ್ಯೋಗ ಬದಲಾವಣೆ ಆಗಿರಬಹುದು, ಹೊಸ ಕೌಶಲ್ಯ ಕಲಿಯುವ ನಿರ್ಧಾರವಾಗಿರಬಹುದು, ಅಥವಾ ನಿಮ್ಮ ಜೀವನ ಶೈಲಿಯನ್ನು ಬದಲಾಯಿಸುವ ಚಿಂತನೆಯಾಗಿರಬಹುದು. ಈ ಎಲ್ಲಾ ಆಲೋಚನೆಗಳು ನಿಮ್ಮ ಭವಿಷ್ಯಕ್ಕೆ ಬಲವಾದ ಅಡಿಪಾಯವಾಗುತ್ತವೆ. ಮೇ ಮತ್ತು ಜೂನ್ ತಿಂಗಳುಗಳು ಕಟಕ ರಾಶಿಯವರಿಗೆ ಬಹಳ ಮಹತ್ವದ ತಿರುವು ತರುವ ಸಮಯ. ಈ ಅವಧಿಯಲ್ಲಿ ನಿಮ್ಮ ಮೇಲೆ ಇದ್ದ ಮಾನಸಿಕ ಭಾರ ನಿಧಾನವಾಗಿ ಕಡಿಮೆಯಾಗುತ್ತದೆ. ನೀವು ನಿಮ್ಮ ಭಾವನೆಗಳನ್ನು ನಿಯಂತ್ರಿಸಲು ಕಲಿಯುತ್ತೀರಿ. ಇತರರ ಸಮಸ್ಯೆಗಳನ್ನು ನಿಮ್ಮ ಹೊಣೆ ಎಂದು ಭಾವಿಸುವ ಪ್ರವೃತ್ತಿ ಕಡಿಮೆಯಾಗುತ್ತದೆ. ಇದರಿಂದ ನಿಮ್ಮ ಮನಸ್ಸು ಹಗುರವಾಗುತ್ತದೆ. ಜೂನ್ ನಂತರ ಆರೋಗ್ಯದಲ್ಲಿ ಸ್ಪಷ್ಟವಾದ ಸುಧಾರಣೆ ಕಾಣಿಸಿಕೊಳ್ಳುತ್ತದೆ. ನಿದ್ರೆಯ ಗುಣಮಟ್ಟ ಉತ್ತಮವಾಗುತ್ತದೆ. ಜೀರ್ಣಕ್ರಿಯೆ ಸಂಬಂಧಿಸಿದ ತೊಂದರೆಗಳು ಕಡಿಮೆಯಾಗುತ್ತವೆ. ನೀವು ನಿಮ್ಮ ದೇಹದ ಅಗತ್ಯಗಳನ್ನು ಗಮನಿಸಲು ಆರಂಭಿಸುತ್ತೀರಿ. ಸಮಯಕ್ಕೆ ಊಟ, ವಿಶ್ರಾಂತಿ ಮತ್ತು ಸ್ವಲ್ಪ ವ್ಯಾಯಾಮ ನಿಮ್ಮ ದಿನಚರಿಯಲ್ಲಿ ಸೇರಿಕೊಳ್ಳುತ್ತದೆ. ಇದು ದೀರ್ಘಕಾಲದ ಆರೋಗ್ಯಕ್ಕೆ ಸಹಾಯಕವಾಗುತ್ತದೆ. ಹಣಕಾಸಿನ ವಿಷಯದಲ್ಲಿ ವರ್ಷದ 2ನೇ ಭಾಗ ಹೆಚ್ಚು ಸ್ಥಿರತೆಯನ್ನು ತರುತ್ತದೆ. ಹಿಂದಿನ ತಿಂಗಳಲ್ಲಿ ಮಾಡಿದ ಖರ್ಚುಗಳು ನಿಮಗೆ ಒತ್ತಡ ನೀಡಿದ್ದರೆ ಈಗ ಆದಾಯ ಮತ್ತು ವೆಚ್ಚದ ನಡುವೆ ಸಮತೋಲನ ಕಾಣಿಸಿಕೊಳ್ಳುತ್ತದೆ. ಸಣ್ಣ ಆದರೆ ನಿರಂತರ ಉಳಿತಾಯದ ಚಿಂತನೆ ಶುರುವಾಗುತ್ತದೆ. ದೊಡ್ಡ ಅಪಾಯದ ಹೂಡಿಕೆಗಿಂತ ಸುರಕ್ಷಿತ ಮಾರ್ಗಗಳನ್ನು ನೀವು ಆಯ್ಕೆ ಮಾಡುತ್ತೀರಿ. ಇದು ಮುಂದಿನ ವರ್ಷಗಳಿಗೆ ಆರ್ಥಿಕ ನೆಮ್ಮದಿಯನ್ನು ಕೊಡುತ್ತದೆ. ಉದ್ಯೋಗದಲ್ಲಿ ಜುಲೈ ಮತ್ತು ಆಗಸ್ಟ್ ತಿಂಗಳುಗಳಲ್ಲಿ ನಿಮ್ಮ ಸಾಮರ್ಥ್ಯ ಗುರುತಿಸಲ್ಪಡುವ ಸಾಧ್ಯತೆಯಿದೆ. ನೀವು ಮೌನವಾಗಿ ಮಾಡಿದ ಕೆಲಸದ ಫಲ ಈ ಸಮಯದಲ್ಲಿ ಕಾಣಿಸಿಕೊಳ್ಳುತ್ತದೆ. ಮೇಲಧಿಕಾರಿಗಳಿಂದ ಮೆಚ್ಚುಗೆ ಅಥವಾ ಹೆಚ್ಚುವರಿ ಜವಾಬ್ದಾರಿ ಸಿಗಬಹುದು. ಮೊದಲಿಗೆ ಇದು ಒತ್ತಡದಂತೆ ಅನಿಸಿದರೂ ನಂತರ ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ. ವ್ಯಾಪಾರಿಗಳಿಗೆ ವರ್ಷದ 2ನೇ ಭಾಗ ಹೊಸ ಅವಕಾಶಗಳನ್ನು ತರುತ್ತದೆ. ಹಳೆಯ ಗ್ರಾಹಕರಿಂದ ಪುನಃ ಸಂಪರ್ಕ ಬರಬಹುದು. ನಿಂತುಹೋದ ಒಪ್ಪಂದಗಳು ಮತ್ತೆ ಚರ್ಚೆಗೆ ಬರಬಹುದು. ಈ ಸಮಯದಲ್ಲಿ ಆತುರದ ನಿರ್ಧಾರ ತೆಗೆದುಕೊಳ್ಳದೆ ಶಾಂತವಾಗಿ ವಿಶ್ಲೇಷಣೆ ಮಾಡುವುದು ಅತ್ಯಂತ ಮುಖ್ಯ. ನಿಮ್ಮ ಅನುಭವವೇ ನಿಮ್ಮ ಮಾರ್ಗದರ್ಶಿ. ಸಂಬಂಧಗಳ ವಿಷಯದಲ್ಲಿ ಈ ಭಾಗ ಹೆಚ್ಚು ಪಕ್ವತೆಯನ್ನು ತರುತ್ತದೆ. ನೀವು ಎಲ್ಲರನ್ನೂ ತೃಪ್ತಿಪಡಿಸಬೇಕಾಗಿಲ್ಲ ಎಂಬ ಸತ್ಯವನ್ನು ಒಪ್ಪಿಕೊಳ್ಳುತ್ತೀರಿ. ಇದರಿಂದ ಅನಾವಶ್ಯಕ ನೋವುಗಳು ಕಡಿಮೆಯಾಗುತ್ತವೆ. ನಿಮ್ಮ ಮೌಲ್ಯವನ್ನು ಅರ್ಥಮಾಡಿಕೊಳ್ಳುವವರ ಜೊತೆ ಮಾತ್ರ ಆಳವಾದ ಸಂಬಂಧ ಉಳಿಸಿಕೊಳ್ಳಲು ನೀವು ತೀರ್ಮಾನಿಸುತ್ತೀರಿ. ವಿವಾಹಿತ ಕಟಕ ರಾಶಿಯವರಿಗೆ ಈ ಸಮಯದಲ್ಲಿ ದಾಂಪತ್ಯ ಜೀವನದಲ್ಲಿ ಹೊಸ ಅರ್ಥ ಕಂಡುಬರುತ್ತದೆ. ಸಣ್ಣ ಭಿನ್ನಾಭಿಪ್ರಾಯಗಳಿದ್ದರೂ ಪರಸ್ಪರ ಅರ್ಥಮಾಡಿಕೊಳ್ಳುವ ಶಕ್ತಿ ಹೆಚ್ಚಾಗುತ್ತದೆ. ಕುಟುಂಬದೊಂದಿಗೆ ಒಟ್ಟಿಗೆ ಸಮಯ ಕಳೆಯುವ ಅವಕಾಶಗಳು ಹೆಚ್ಚಾಗುತ್ತವೆ. ಇದು ಮನಸ್ಸಿಗೆ ಭದ್ರತೆಯ ಭಾವನೆ ನೀಡುತ್ತದೆ. ಅವಿವಾಹಿತರಿಗೆ ವರ್ಷದ 2ನೇ ಭಾಗದಲ್ಲಿ ಹೊಸ ವ್ಯಕ್ತಿಯ ಪರಿಚಯ ಸಾಧ್ಯತೆಯಿದೆ. ಇದು ತಕ್ಷಣ ಪ್ರೀತಿಯಾಗಿ ಮಾರ್ಪಡಬೇಕೆಂದಿಲ್ಲ, ಆದರೆ ಭಾವನಾತ್ಮಕವಾಗಿ ಸುರಕ್ಷಿತವೆನಿಸುವ ಸಂಬಂಧ ಆರಂಭವಾಗಬಹುದು. ಆತುರಪಡದೆ ಸಮಯ ಕೊಡುವುದು ಇಲ್ಲಿ ಮುಖ್ಯ. ಕಟಕ ರಾಶಿಯ ಮಹಿಳೆಯರಿಗೆ ಈ ಅವಧಿಯಲ್ಲಿ ಸ್ವತಂತ್ರತೆಯ ಭಾವನೆ ಹೆಚ್ಚಾಗುತ್ತದೆ. ನೀವು ನಿಮ್ಮ ಅಗತ್ಯಗಳನ್ನು ಸ್ಪಷ್ಟವಾಗಿ ಹೇಳಲು ಕಲಿಯುತ್ತೀರಿ. ಮನೆಯೊಳಗಿನ ಪಾತ್ರದ ಜೊತೆಗೆ ನಿಮ್ಮ ಸ್ವಂತ ಗುರುತನ್ನು ಕಟ್ಟಿಕೊಳ್ಳುವ ಆಲೋಚನೆ ಬಲವಾಗುತ್ತದೆ. ಕೆಲವರು ಹೊಸ ಕೌಶಲ್ಯ ಕಲಿಯಲು ಅಥವಾ ಮನೆಯಲ್ಲೇ ಸಣ್ಣ ಕೆಲಸ ಆರಂಭಿಸಲು ಮುಂದಾಗಬಹುದು. ಆಧ್ಯಾತ್ಮದ ವಿಷಯದಲ್ಲಿ ವರ್ಷದ 2ನೇ ಭಾಗ ಹೆಚ್ಚು ಆಳವಾದ ಅನುಭವ ನೀಡುತ್ತದೆ. ನೀವು ಹೊರಗಿನ ಶಬ್ದಕ್ಕಿಂತ ಒಳಗಿನ ಮೌನಕ್ಕೆ ಹೆಚ್ಚು ಮಹತ್ವ ಕೊಡುತ್ತೀರಿ. ಧ್ಯಾನ, ಪ್ರಾರ್ಥನೆ ಅಥವಾ ಪ್ರಕೃತಿಯೊಂದಿಗೆ ಸಮಯ ಕಳೆಯುವುದು ನಿಮ್ಮ ಮನಸ್ಸಿಗೆ ಆಳವಾದ ಶಾಂತಿಯನ್ನು ನೀಡುತ್ತದೆ. ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ತಿಂಗಳುಗಳಲ್ಲಿ ನಿಮ್ಮ ಜೀವನದ ದಿಕ್ಕು ಸ್ಪಷ್ಟವಾಗುತ್ತದೆ. ಹಿಂದೆ ಗೊಂದಲವಾಗಿದ್ದ ಪ್ರಶ್ನೆಗಳಿಗೆ ಉತ್ತರ ಸಿಗಲು ಆರಂಭವಾಗುತ್ತದೆ. ನೀವು ನಿಮ್ಮನ್ನೇ ಹೆಚ್ಚು ನಂಬಲು ಕಲಿಯುತ್ತೀರಿ. ಇದು ನಿಮ್ಮ ಭವಿಷ್ಯದ ದೊಡ್ಡ ಶಕ್ತಿ. ವರ್ಷದ ಕೊನೆಯ ಭಾಗದಲ್ಲಿ ಕಟಕ ರಾಶಿಯವರು ಹಿಂದೆ ನೋಡಿದಾಗ ತಮ್ಮಲ್ಲಾದ ಬದಲಾವಣೆಯನ್ನು ಸ್ಪಷ್ಟವಾಗಿ ಕಾಣುತ್ತಾರೆ. ನೀವು ಇನ್ನೂ ಸಂವೇದನಾಶೀಲರಾಗಿಯೇ ಇರುತ್ತೀರಿ, ಆದರೆ ಈಗ ಆ ಸಂವೇದನೆ ನಿಮ್ಮ ದುರ್ಬಲತೆ ಅಲ್ಲ, ಅದು ನಿಮ್ಮ ಜ್ಞಾನವಾಗಿರುತ್ತದೆ. 2026 ಕಟಕ ರಾಶಿಯವರಿಗೆ ಹೊರಗಿನ ಸಾಧನೆಗಿಂತ ಒಳಗಿನ ಪರಿವರ್ತನೆಯ ವರ್ಷ. ನೀವು ನಿಮ್ಮನ್ನು ಕಳೆದುಕೊಳ್ಳದೆ ಇತರರನ್ನು ಪ್ರೀತಿಸಲು ಕಲಿಯುವ ವರ್ಷ. ಇದು ನಿಧಾನವಾದ ಪ್ರಯಾಣ, ಆದರೆ ಬಹಳ ಆಳವಾದದು. ಇಲ್ಲಿ ಕಥೆ ಮುಗಿಯುವುದಿಲ್ಲ. ಇಲ್ಲಿಂದ ನಿಮ್ಮ ನಿಜವಾದ ಬದುಕು ಆರಂಭವಾಗುತ್ತದೆ. ಈ ವಿಡಿಯೋ ನಿಮಗೆ ಉಪಯುಕ್ತವಾಯಿತು ಎಂದು ಭಾವಿಸುತ್ತೇವೆ. ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ರಾಶಿ ರಹಸ್ಯ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ.